ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯ ಟೂಲ್ ಕಿಟ್ಟನ್ನು ಯಾವ ರೀತಿ ಪಡ್ಕೊಳ್ಳೋದು, ಅದೇ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಮುಖಾಂತರ QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ QR ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಅಥವಾ QR ಕೋಡ್ ಏನಾದರೂ ನಿಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿದ್ದರೆ ಅದಿಲ್ಲದೇ ಯಾವ ರೀತಿ ನಾವು ಟೂಲ್ ಕಿಟ್ಟನ್ನು ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಆ ಎಲ್ಲ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮುಂಚಿತವಾಗಿ ನಿಮಗೆ ಬರುತ್ತೆ ಈ ಎಲ್ಲ ಮಾಹಿತಿ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ತಕ್ಷಣ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ. ಟೂಲ್ ಕಿಟ್ಗೆ ಬುಕ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕು, ನಿಮ್ಮ ಮೊಬೈಲಲ್ಲಿ QR ಕೋಡನ್ನು ಪ್ಲೇಸ್ಟೋರ್ ಮುಖಾಂತರ QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ QR ಕೋಡ್ ಡೌನ್ಲೋಡ್ ಆಗದೇ ಇದ್ದರೆ, QR ಕೋಡ್ ಏನಾದರೂ ನಿಮ್ಮ ಮೊಬೈಲಲ್ಲಿ ಇದ್ದು ಕಳೆದೋಗಿದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. QR ಕೋಡ್ ಇಲ್ದೇ ಯಾವ ರೀತಿ ನಾವು ಟೂಲ್ ಕಿಟ್ಟನ್ನು ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ ತುಂಬ ಜನ ಕೇಳ್ತಾ ಇದ್ರೆ ಟೂಲ್ ಕಿಟ್ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಕಾರ್ಪೆಂಟರ್ ಟೂಲ್ ಕಿಟ್ ಮಾತ್ರ ಪೋಸ್ಟಲ್ಲಿ ಕಳಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಟೈಲರಿಂಗ್ ಟೂಲ್ ಕಿಟ್ಟು ಕಳಿಸ್ತಾರೆ, ಬೇರೆ ಎಲ್ಲ ಟೂಲ್ ಕಿಟ್ಟು ಸಹ ಕಳಿಸ್ತಾರೆ. ಅದು ಟೆಂಡರ್ ಅನ್ನು ತಗೋಬೇಕು. ಒಂದೊಂದು ಕೆಲಸಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬರು ಟೆಂಡರ್ ಅನ್ನು ತಗೊಂತಾರೆ. ಸದ್ಯಕ್ಕೆ ಟೈಲರಿಂಗ್ ಇನ್ನೂ ಯಾರು ತಗೊಂಡಿಲ್ಲ. ಇನ್ನು 2 or 3 ಮಂತ್ ಒಳಗಡೆ ಟೈಲರಿಂಗ್ದು ಟೂಲ್ ಕಿಟ್ಟು ನಿಮಗೆ ಪೋಸ್ಟ್ ಮುಖಾಂತರ ಮನೆಗೆ ಬರುತ್ತೆ. ಆಗ ನೀವು QR ಕೋಡನ್ನು ತೋರಿಸ್ಬೇಕಾಗುತ್ತೆ. ಆಗ ತೋರಿಸಿದಾಗ ಅವ್ರೇನು ಮಾಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ಕೊತಾರೆ. ಸ್ಕ್ಯಾನ್ ಮಾಡ್ಕೊಂಡಾಗ 15,000 ರೂಪಾಯಿ ಅವ್ರಿಗೋಗುತ್ತೆ. 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಟು ನಿಮಗೆ ಕೊಡ್ತಾರೆ. ಆದರೆ ನಿಮ್ಮ ಮೊಬೈಲಲ್ಲಿ QR ಕೋಡೇ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದರೆ ನೀವು ತೋರಿಸೋದಕ್ಕೆ ಆಗೋದಿಲ್ಲ. ಆಗ ನೀವೇನು ಮಾಡಬೇಕು ಅಂತ ಅಂದರೆ ನೀವೇನು ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಟೂಲ್ ಕಿಟ್ಟು ನಿಮ್ಮ ಹೆಸರಲ್ಲಿ ಪೋಸ್ಟ್ ಮುಖಾಂತರ ಬಂದಿರುತ್ತೆ. ಹಾಗೆ ಏನು ಮಾಡ್ತಾರೆ, ನಿಮ್ಮ ನಂಬರು, ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ ಎಲ್ಲ ಅವ್ರ ಹತ್ರ ಇರುತ್ತೆ. ಅವ್ರು ಫೋನ್ ಮಾಡ್ತಾರೆ ನಿಮಗೆ, ಈ ರೀತಿ ಟೂಲ್ ಕಿಟ್ ಬಂದಿದೆ, ನಿಮ್ಮ ಅಪ್ಲಿಕೇಶನು, ಆಧಾರ್ ಕಾರ್ಡು, ಮೊಬೈಲನ್ನು ತಗೊಬರ್ರಿ ಅಂತ ಹೇಳ್ಬಿಟ್ಟು. ಏನು ಟೂಲ್ ಕಿಟ್ ಬಾಕ್ಸ್ ಇರುತ್ತೆ ಅದರಲ್ಲಿ QR ಕೋಡ್ ಇರುತ್ತೆ. ಆ ಒಂದು QR ಕೋಡನ್ನು ಪೋಸ್ಟ್ ಮ್ಯಾನ್ ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡ್ಕೊತಾರೆ. ಆಗ ಅದ್ರ ಮುಖಾಂತರ 15,000 ರೂಪಾಯಿ ಅವ್ರಿಗೋಗುತ್ತೆ. 15,000 ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟು ನಿಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ಗೆ ಒಂದು OTP ಸಹ ಕಳಿಸ್ತಾರೆ, ನೀವಾ ಅಥವಾ ಬೇರೆಯವರು ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ. ಆ OTP ಹೇಳಿದ್ರೆ ಆಗ ಸಕ್ಸಸ್ಫುಲ್ಲಾಗಿ ಅದು ಸಬ್ಮಿಟ್ ಆಗುತ್ತೆ. 15,000 ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟು ನಿಮಗೆ ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ QR ಕೋಡ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಸ್ಕ್ಯಾನ್ ಮಾಡ್ಕೊತಾರೆ. ಟೂಲ್ ಕಿಟ್ ಬಾಕ್ಸಲ್ಲೇ ನಿಮ್ಮ QR ಕೋಡ್ ಇರುತ್ತೆ. ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿಲ್ಲ ಅಂತ ಅಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆ ಟೂಲ್ ಕಿಟ್ಟಲ್ಲೇ QR ಕೋಡ್ ಬಂದಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದೇ ಟೂಲ್ ಕಿಟ್ ಬಾಕ್ಸು. ಆ ಸೈಡಲ್ಲಿ ಏನಿರುತ್ತೆ, ಒಂದು ಸೈಡಲ್ಲಿ QR ಕೋಡ್ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸೈಡು ನಿಮ್ಮ ಅಡ್ರೆಸ್ಸು, ಡೀಟೇಲು, ಎಲ್ಲ ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಸೊ ಟೂಲ್ ಕಿಟ್ಟು ನಿಮಗೆ ಕೊಡ್ತಾರೆ. ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಒಂದನೇ ಆಪ್ಷನ್ ಬಂದುಬಿಟ್ಟು ಟೂಲ್ ಕಿಟ್ಗೆ ಬುಕ್ ಮಾಡಬೇಕು. ಟೂಲ್ ಕಿಟ್ಗೆ ಬುಕ್ ಮಾಡುವಾಗ ಯಾವ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ. ಹಾಗಾಗಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿದ್ರೆ ಅದನ್ನು ತುಂಬ ಭದ್ರವಾಗಿ ಇಟ್ಕೊಂಡಿರಬೇಕು. ಆ ನಂಬರ್ಗೆ ಅವ್ರು ಕಾಲ್ ಮಾಡೋದು. ಆ ಸಿಮ್ ಕಳ್ಕೊಂಡ್ರೆ ಮತ್ತೆ ನಿಮಗೆ ಟೂಲ್ ಕಿಟ್ ಬರೋದೇ ಕಷ್ಟ ಆಗುತ್ತೆ. ಯಾಕಂದರೆ ಪೋಸ್ಟ್ ಮ್ಯಾನು ಆ ನಂಬರ್ ಮುಖಾಂತರನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಇದೇ ರೀತಿಯಾಗಿ ನಿಮಗೆ ತುಂಬ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ. ಆ ಎಲ್ಲ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.